ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಟೈಟಲ್ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಎಸ್, ನಾವಿವತ್ತು ಮಂಗಳೂರು ಕುತ್ತಾರಲ್ಲಿರುವಂಥ ಸ್ವಾಮಿ ಕೊರಗಜ್ಜ ಅವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಅಂತ. ಎಷ್ಟೊತ್ತಾದರೂ ಬಸ್ಸೇ ಬರಲಿಲ್ಲ. ಸೊ ಹಾಗೆ ಮಾತಾಡ್ಕೊಂಡು ಫನ್ ಮಾಡ್ಕೊಂಡಿದ್ವಿ. ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಸೊ ಗೋಯಿಂಗ್ ಟು ಮಂಗಳೂರು. ಟ್ರೈನ್ ಮಿಸ್ಸು ಅಂತ ಅಲ್ಲ, ಟ್ರೈನ್ ಬಂದಿಲ್ಲ ಅಂದ್ರೆ ವೇರ್ ಇಸ್ ಮೈ ಟ್ರೈನ್ ಅಲ್ಲೇ ಚೆಕ್ ಮಾಡಬೇಕು. ಆಲ್ರೆಡಿ ಅರೌಂಡ್ ಕೆಂಗೇರಿ ಅಂತ ತೋರಿಸ್ತಾ ಇತ್ತು. ನೋಡಿದ್ರೆ ಇನ್ನ ಬಂದಿಲ್ವಂದೆ ಸದ್ಯ. ಇಲ್ಲಾಂದ್ರೆ ಮಿಸ್ ಆಗಿ ಎಲ್ಲಾ ಬುಕ್ಕಿಂಗ್ ಮಾಡಿದ್ವು. ಡಬ ಅಂತಿತ್ತು. ಇನ್ನು ಹಾಫ್ ಅನ್ ಅವರ್ ಟೈಮ್ ಇದೆ ಅಂತೆ. ಹೆಂಗ್ ಬಂದ್ವು ಅಂದ್ರೆ ಯಾರೋ ಸಿವಿಲ್ ಬಸ್ಸಲ್ಲಿ ಬಂದು ರಾಜ್ಕುಮಾರ್ ಸಮಾಧಿಯಿಂದ ಹೋಗೋಣ, ಸ್ವಲ್ಪ ಬೇಗ ಹೋಗೋಣ, ಜನರನ್ನ ಹತ್ಸತ್ ಕಮ್ಮಿ ಮಾಡೋಣ ಅಂತಿದ್ವು. ಆ ಬಸ್ನವ್ರಿಗಂತೂ ಎಷ್ಟು ಟಾರ್ಚರ್ ಕೊಟ್ಟೆ ಅಂದ್ರೆ ಸಕ್ಕ ಟಾರ್ಚರ್ ಕೊಟ್ಟೆ. ಅಲ್ಲ, ವೇರ್ ಇಸ್ ಮೈ ಟ್ರೈನ್ ಆಪಲ್ ಚೆಕ್ ಮಾಡಿದ್ರೆ ಇಲ್ಲಿ ಕೆಂಗೇರಿ ಅಂತಾನೆ ತೋರಿಸ್ತಿತ್ತು. ಟ್ರೈನ್ ಮಿಸ್ ಆಗ್ಬಿಟ್ಟಿದ್ರೆ ರಿಸರ್ವೇಶನ್ದೆಲ್ಲ ಇದಾಗ್ಬಿಡುತ್ತಲ್ಲ. ಪುಷ್ಪ, ಟ್ರೈನ್ ಮಿಸ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಏನೋ ಅಲ್ಲ, ಮಿಸ್ ಆಗ್ಬಿಟ್ಟಿದ್ರೆ ಕಷ್ಟ ಆಗೋದು. ಬುಕ್ಕಿಂಗ್ ಎಲ್ಲ ಮಾಡಿದ್ವಲ್ಲ ಸ್ಲೀಪರ್ ಕೋಚು. ಇಲ್ಲ ಅಂದಿದ್ರೆ ಟ್ರೈನ್ ಏನೋ ಮಿಸ್ ಆಗ್ಬಿಟ್ಟಿದ್ರೆ ಇನ್ನೊಂದು 2 ವೀಕ್ಸ್ ಹೋಗಕ್ಕೆ ಆಗ್ತಿರ್ಲಿಲ್ಲ 100%. ಸದ್ಯ ಕೊರಗಜ್ಜದಿಂದ ದಯದಿಂದ ಟ್ರೈನ್ ಲೇಟಾಗಿ ಬರ್ತೈತೆ. ಟೈಮ್ ಇದೆ ಬಾ. ಇನ್ನ ಟೆನ್ಷನ್ ಹೌದು, ಕರೆಕ್ಟಾಗಿ ಜರ್ನಿ ಕೂಡ ಶೇರ್ ಮಾಡ್ತೀವಿ. ಹಾಗೆ ಹೇಗೆ ಹೋದ್ವಿ ನಾವು, ನೀವು ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಳ್ತೀವಿ. ಫೈನಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಕೆಂಗೇರಿ ರೈಲ್ವೆ ಸ್ಟೇಷನ್ ಮಾಡಿ ನೋಡಿ, ಇವರು ಏನೋ ಅಕ್ಕ ತಮ್ಮ ಆಗಲ್ಲ ಅಂದ್ಕೊಂಡು ಇಬ್ರು ಟ್ವಿನಿಂಗ್ ಮಾಡ್ಕೊಂಡ್ ಬಂದವ್ರೆ. ಒಂದೇ ಡ್ರೆಸ್ಸು, ಒಂದೇ ಕಲರ್. ಆಗಲ್ಲ ಅಂದ್ಬಿಟ್ಟು ಅಂತೂ ಇಂತೂ ಕೊರಗಜ್ಜ ಹೋಗಕ್ಕೆಲ್ಲ ರೆಡಿ ಇದ್ದೀರಾ? ಎಲ್ಲ ರೆಡಿ ಇದ್ದೀರಾ? ಯಾಕೆ ಊಟ ಮಾಡಿಲ್ವಾ? ಊಟ ತಾನೇ ಮಾಡಿ ಬಂದಿರೋದು. ಊಟ ಮಾಡಿ ಬಂದಿದ್ದೀರಾ ತಾನೇ? ಎಲ್ಲ ರೆಡಿ ಇದ್ದೀರಾ? ಎಲ್ಲ ರೆಡಿ ಇದ್ದೀವಿ. ಟ್ರೈನ್ ಬರುತ್ತೆ, ಸ್ಲೀಪರ್ ಕೋಚ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀವಿ. ಹಾಯ್ ಪುಟಾಣಿ. ಹಾಯ್ ಮೇಡಮ್. ಹಂಗ್ ಬರುತ್ತವ ಟ್ರೈನು. ಏನಂದ್ರೆ ಗುಂಡುಮಣಿ ಅಂದ್ರೆ ಹೇಳವ ಜೋರಾಗೆ ಹೇಳು, ಫುಲ್ ಹೇಳು. ಏನನ್ಬೇಕು ಹೇಳು. ಮುದ್ದು ಬಂದ್ಬಿಡಿ. ಮಾತಾಡ್ತೀನಿ, ಮಾತಾಡ. ಫೈನಲಿ ಗೋಯಿಂಗ್ ಟು ಮಂಗಳೂರು ಕೊರಗಜ್ಜನ ದರ್ಶನ ಮಾಡಕ್ಕೆ ಆಟಾಡಕ್ಕೆ ಅಂತ. ಸೊ ಹೋಗ್ತಾ ಫುಲ್ ನಮ್ಮ ಜರ್ನಿ ಹೇಗಿರುತ್ತೆ ಆ್ಯಂಡ್ ದರ್ಶನ ಹೇಗಾಗುತ್ತೆ ಎಲ್ಲ ಕಂಪ್ಲೀಟ್ ವಿಡಿಯೋ ಕೂಡ ಶೇರ್ ಮಾಡ್ತೀವಿ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಒಬ್ಬೊಬ್ಬರಿಗೆ ಮಜಾ ಇರುತ್ತೆ. ಮಂಗಳೂರಿಗೆ ಬಸ್ಸಲ್ಲಿ ಹೋಗೋಕ್ಕಿಂತ ಟ್ರೈನಲ್ಲಿ ಹೋಗಬೇಕು. ಮಜಾ ಸೂಪರಾಗಿರುತ್ತೆ. ಆರಾಮಾಗಿ ಮನ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ಬೇಕು ಅಂದರೆ ಬೆಳಗಿಂದ ಹೊತ್ತು ಹೋಗ್ಬೇಕು ನಾವು. ಅರ್ಥ ಆಯ್ತಾ? ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಕಲೇಶ್ಪುರ ಆದ್ಮೇಲೆ ಏನು ಅನ್ಕೊಂಡೆ ಗೊತ್ತಾ, ವಿಸ್ಟಾಡೂಮ್ ಇದೆಯಲ್ಲ ಟ್ರೈನು, ಅದ್ರಲ್ಲಿ ಹೋಗೋಣ ಅನ್ಕೊಂಡಿದ್ವಿ. ಅಲ್ಲ, ಒಂದೇ ಬರ್ತಾರಲ್ಲ ಮಾಮೂಲಿ ಟ್ರೈನಲ್ಲಿ ಹೋದ್ರೂ ವ್ಯೂಸ್ ಸಕಲೇಶ್ಪುರ ಆದ್ಮೇಲೆ ಸಖತ್ತಾಗಿರುತ್ತೆ. ವ್ಯೂಸ್, ನೀರು ಜರಿ ಎಲ್ಲ ಹರಿತಾ ಇರುತ್ತೆ. ನೈಟ್ ಟ್ರಾವೆಲ್ ಮಾಡ್ತಾ ಇದೀವಲ್ವಾ, ಅದಕ್ಕೆ ನಾರ್ಮಲ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ನಂಗೆ ಅದು ಆಸೆ ಇದೆ, ಏನೋ ವಿಸ್ಟಾಡೂಮ್ ಟ್ರೈನ್ಗೆ ಹೋಗ್ಬೇಕು, ಜರ್ನಿ ಟ್ರೈ ಮಾಡಬೇಕು ಅಂತ. ಸೊ ನೋಡೋಣ, ಯಾವಾಗಲೂ ಒಂದ್ಸಲ ಅದನ್ನು ಕೂಡ ಟ್ರೈ. ಏನಿಲ್ಲ, ಒಂದು ವ್ಯೂಸ್ ಒಂದು ಮಿಸ್ ಆಗ್ತೈತೆ ಅಲ್ಲ. ಇವಾಗ ನೈಟ್ ಹೋಗ್ತಿರೋ ಜರ್ನಿಯಿಂದ ಇವಾಗ 7:45 8:45 ಟ್ರೈನು. ಇದೊಂದು ವ್ಯೂಸು ಅದೊಂದು ಮಿಸ್ ಆಗುತ್ತೆ ಅಷ್ಟೇ.
ಅರ್ಥ ಆಯ್ತಾ. ಡೇ ಹೊತ್ತು ಹೋದ್ರೆ ತುಂಬ ವ್ಯೂಸ್ ಸಿಗುತ್ತೆ. ನೋಡೋಣ ಇನ್ಯಾವಾಗ ಅಲ್ಲ ಬೆಳಗಿನ ಜಾವ ಅಲ್ಲಿ 8:30 ಇರ್ತದೆ ಟ್ರೈನು. ಇಲ್ಲಿ 8:45 ಇರ್ತದ್ರೆ ಅಲ್ಲಿ 8:30 ಮಂಗಳೂರಲ್ಲಿ ನೋಡೋಣ ಇರ್ತೀವಿ. ಒಂದ್ಸಲ ಅದು ಕೂಡ ಟ್ರಾವೆಲ್ ಟ್ರೈ ಮಾಡೋಣ. ಇಷ್ಟಾಡು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ, ಶೇರ್ ಮಾಡ್ತೀವಿ. ದಟ್ಸ್ ಇಟ್, ಸಾಕು. ಓಕೆ, ನೀರು ಕೂಡ ಸುಸ್ತಾಗಿ ಓಡ್ ಬಂದು ಅಣ್ಣ ಅಂದ್ರೆ ಸಿವಿಲ್ ಬಸ್ನವ್ನಿಗೆ ಅಣ್ಣ ಹೋಗೋಣ ಬೇಗ ಹೋಗೋಣ ಅಂದ್ಬಿಟ್ಟು ಹೇಳಿ ಅದ್ರಲ್ಲಿ ಟ್ರಾಫಿಕ್ ಬೇರೆ ಏನೋ ನಮ್ಮ ರಾಜ್ಕುಮಾರ್ ಸಂಬಂಧಿ ಅಂದ್ರೆ ಕೆಂಗೇರಿ ಬಸ್ಸೇ ಬಂದಿಲ್ಲ ಇವತ್ತು. ಬಂದಿಲ್ಲ, ಅದಕ್ಕೆ ಸಿವಿಲ್ ಬಸ್ಸಲ್ಲಿ ಬಂದು ಅವನಿಗಂತೂ ಟಾರ್ಚರ್ ಕೊಟ್ಬಿಟ್ಟು ಸಿವಿಲ್ ಬಸ್ನವನಿಗೆ. ಓಕೆ ಆಯ್ತಾ, ಕಟ್ ಇಟ್. ಗಂಗಾ ಹಂಗೋಗ್ಬೇಕು ಈ ಬೋಗಿ. Hey. ಹೆಂಗಮ್ಮ, ಅಂತೂ ಇಂತೂ ಕೊರಗಜ್ಜಾಗ ಹೋಗ್ತಾ ಇದೀವಿ. ಅದೇ ಮೈಸೂರು ಮೇಲೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಯಾರು ಬರಲ್ಲ ಈಗ. ಮಂಕಣೋದು ಅಷ್ಟೇ ಅಲ್ಲ, ಮೈಸೂರು ಆದ್ಮೇಲೆ ಮಂಕಣೋದು. ಏನಾ ಮಂಕಿ? ಟ್ರೈನಿಗೆ ಇವಾಗ ಹತ್ತಿದ್ದೀವಿ, ಜೋರಾಗಿ ಮಾತಾಡ್ಬೇಕು. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ಒಂದು 8:30 ರೀಚ್ ಆಗ್ತೀವಿ. ಸೊ ಮಿಡಲಲ್ಲಿ ಏನೇನು ಚೇಷ್ಟೆಗಳು ಮಾಡ್ತೀವಿ ಅವೆಲ್ಲ ಹಾಕ್ತೀವಿ ನೋಡಿ. ಯಾಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಗ ಅದಕ್ಕೆ ಚೇಷ್ಟೆ ಮಾಡ್ತಾಳೆ ಮಂಕಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ಸಬ್ಸ್ಕ್ರೈಬ್ ಈಗಲೇ ಹಾಕ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್. ಮತ್ತೆ ಸಿಗ್ತೀವಿ. ಏಯ್ ಮಂಕಿ, ಎಲ್ಲಿಗತ್ತೀಯ? ಸುಮ್ಮನಿದ. ಬಿಡ ಕೈ. ಏನ್ ತೋರಿಸ್ಬೇಕು? ಹಿಂಗಾಡ್ತದ ಮಂಕಿ. ಪುಷ್ಪ ಚಾಕ್ಲೇಟಾ? ಹಾಂ, ಕಾಲಲ್ಲಿ ಏನು ಮಾತಾಡ ಹೇಳು. ಸ್ಟಿಕ್ ಮುಟ್ಬೇಡ, ಸ್ಟಿಕ್ ಮುಟ್ಬೇಡ. ಓಕೆ, ಈಗ ವೈಟ್ ಬತ್ತವಳೆ ಅವಳಲ್ಲಿ ಕಾಲ್ಕೊಡಲ್ಲಿ ಈಗ ವೈಟ್ ಬತ್ತವಳೆ. ಕ್ಯಾಮ್ರಾ ಅಲ್ವಾ ಇಳಿ. ನೋಡಿ ಮಲಗಿ ಎಬ್ಬಿಸ್ತಾರೆ. ಅಮ್ಮೋ ಮಲಗಿ ಎಬ್ಬಿಸ್ತಾರೆ ನೋಡು, ಮಲಗಿರೋರ್ನ ಎಬ್ಬಿಸ್ತಾರೆ.
ಟಿ ಸಿ ಸೀಟಲ್ಲಿ ಯಾರ್ಯಾರೋ ಮಲಗಿರ್ತಾರಲ್ಲ ಅದನ್ನ ಫೋಟೋ ತಕ್ಕೊಂಡು ಎಬ್ಬರಿಸ್ತಾರೆ. ಏನು ತಿಂತಿ ಮಗನೇ? ಏನು ತಿಂತಿದ್ಯಾ? ಬ್ರೆಡ್ ಜಾಮ ತಿಂತೀಯಾ ನೀನು? ಬ್ರೆಡ್ ಜಾಮು ಚೆನ್ನಾಯ್ತು, ಅರ್ಧ ತಿನ್ನು. ಖಾರ ಬೇಕಾ? ಬೇಡ ಬೇಡ. ಏನದು ಪಕೋಡ ತಿಂತ ಇದೆಯಾ? ಕೊಡು ಬೇಡ ಇಟ್ಕೋ ಬಾಕ್ಸ್. ಇನ್ನೊಂದು ಬಾಕ್ಸ್ ಇದೆ ಬೇಡ ಬ್ರೋ. ತೊಳ ಬೇಕಾ ಪ್ಲೇಟ್ ತೊಳ. ಪವನಿಗೆ ಒಂದೊಂದು ಎರಡು ಹಾಕೊಟ್ಬಿಡು, ಅವ್ನಿಗೆ ಕೊಟ್ಬತ್ತೀನಿ. ಹಾಂ ಒಂದೊಂದು ಬಾಕಲ್ಲಿ ಪವನಿಗೆ ಸ್ವಲ್ಪ ಹಾಕೊಟ್ಬಿಡು, ಒಂದು ಬ್ರೆಡ್ಡು ಅದೆರಡ ಕೊಟ್ಟು ಬಂದುಬಿಡ್ತೀನಿ. ಹಾಂ ಬಿಡಿ, ಆಮೇಲೆ ಮಾತಾಡೋದು. ಅಲ್ಲ ಅವನಿಗೆ ಸಾಕ ಇನ್ನೊಂದೆರಡು ಹಾಕ್ತೇವೆ. ಹಾಂ ಸಾಕಲ್ಲ? ಹೋರ ನಂಗೆ ಗೊತ್ತಿಲ್ಲ ಕಣೋ. ಇವಾಗ ಯಾರನ್ನ ಡ್ರಾಪ್ ಆಗಿ ಹೋಗಿದ್ದೆ? ಆ್ಯಂಡ್ ಇದು ಬಂದು ಮಾರ್ನಿಂಗ್. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಟೈಮ್ ಅರೌಂಡ್ 6 ಅಂತ ಅನಿಸುತ್ತೆ, 6 or 6:30 ಇರ್ಬೋದು. ಸೊ ನೋಡೋಕೆ ಸಕ್ಕದಾಗಿತ್ತು ವ್ಯೂ ಅಂತೂ. ನಾನೊಂದು 6 ಗಂಟೆಗೆಲ್ಲ ಎದ್ಬಿಟ್ಟು ವಿಂಡೋ ಕಡೆ ಕುತ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಕಾಣಿಸ್ತಿದೆ ವ್ಯೂ ಅಂತ ಹೇಳಿ. ಆ್ಯಂಡ್ ಇದು ಮೇ ಬಿ ಸುಬ್ರಹ್ಮಣ್ಯ ಸ್ಟಾಪ್ ಇರಬೇಕು. ಅಲ್ಲಿ ಆಲ್ಮೋಸ್ಟ್ ಈ ಬೆಂಗಳೂರಲ್ಲೆಲ್ಲ ಹತ್ತಿದ್ರಲ್ವಾ ಮಂಗಳೂರಿಗೆ ಅಂತ ಹೇಳಿ. ಸೊ ನಾವು ಹತ್ತಿದ್ದು ಬಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಸೊ ಅಲ್ಲಿಗೆ ಆಲ್ಮೋಸ್ಟ್ ಒಂದು 75% ಜನ ಎಲ್ಲ ಆ ಸ್ಟಾಪಲ್ಲೇ ಇಳ್ಕೊಂಡ್ರು. ಸೊ ಫ್ರೀ ಆಗಿತ್ತು. ಆ್ಯಂಡ್ ಇಲ್ಲಿ ಏನು ಹೋಗ್ತಾ ಇದೆ ಅಲ್ವಾ, ಇದೇ ವಿಸ್ಟಾಡೂಮ್ ಟ್ರೈನು. ಸೊ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ನನಗೂ ಸಖತ್ ಆಸೆ ಇದೆ ಈ ಒಂದು ರೂಟಲ್ಲಿ. ಸೊ ಅಂದರೆ ವ್ಯೂ ಎಲ್ಲ ನೋಡ್ಕೊಂಡು ಬರ್ಬೋದು. ಅಂದರೆ ಮಾರ್ನಿಂಗ್ ಬಂದರೆ ಇದು ವರ್ತಿ ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಇದೆ. ಸೊ ಹಾಗಾಗಿ ಆ್ಯಂಡ್ ಇದು ನಾ ಹೇಳ್ದಂಗೆ ಘಾಟಿ ಸುಬ್ರಹ್ಮಣ್ಯ ಇದೆ ಅಲ್ವಾ, ಆ ಒಂದು ಸ್ಟಾಪ್. ಸೊ ನಂಗೆ ಆ ರೈಲ್ವೆ ಸ್ಟೇಷನು ಅಷ್ಟೇ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಅದರಲ್ಲೂ ಆ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ. ಟೈಮ್ ಅರೌಂಡ್ 7:45, 8:30ಗೆ ನಾವು ಮಂಗಳೂರು ರೀಚ್ ಆಗ್ತೀವಿ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಒಂಥರ ನೈಟ್ ಜರ್ನಿ ಆ್ಯಂಡ್ ಎಲ್ಲ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ವೆದರ್ ನೋಡಿ, ಲೈಟಾಗಿ ಮಳೆ ಬರ್ತಿದೆ, ಸಕ್ಕತ್ತಾಗಿದೆ ವೆದರ್ ಅಂತೂ. ಸೊ ಇಷ್ಟ ಆಯಿತು, ಒಂಥರ ಟ್ರಾವೆಲ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಹೋಗ್ತಾ ಹಾಗೆ ಜರ್ನಿ ಕೂಡ ಶೇರ್ ಮಾಡ್ತೀವಿ. ಸೊ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀವಿ, ನೋಡ್ತಾ ಇರಿ. ಸೊ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಮಗು ಮಲ್ಕೊಂಡು ಯಾರು ಕೇಳಿದ್ದು?
ಏನಂತಿದ್ದ? ವಿಡಿಯೋ ಬಗ್ಗೆ ಮಾಡೋಕ್ಕೆ ಹಾಂ ಹೌದಾ? ಹಂಗೆಲ್ಲ ಕೊಡಬಾರ್ದು. ಬರ್ರ ಮಂಗ್ಳೂರು ಟಾಟಾ ಮಾಡಿ ಟ್ರೈನ್ ಒಂದು ಟಾಟಾ ಮಾಡಿ. ವಿಡಿಯೋನಾ ಹೇಳು, ವಿಡಿಯೋನಾ ಫೋಟೋನಾ? ವಿಡಿಯೋ ಲಾಸ್ಟ್ ನೋಡಿ ಟ್ರೈನ್ ಹೋಗ್ತೈತಲ್ಲ ಅದಕ್ಕೆ ಓಕೆ ಬಾಯ್ ಬಾಯ್. ಹೇಳು. ಮಂಗಳೂರು ಜಂಕ್ಷನ್ ಬಂದಿದ್ದೀವಿ ಅಂತ. ಸೊ ಇವಾಗ ಮಂಗಳೂರು ಜಂಕ್ಷನಲ್ಲಿ ಟ್ರೈನ್ ಇಳಿದಿದ್ದೀವಿ. ನೋಡಿ ಅಲ್ಲಿ ನಮ್ಮ ಬಂದಿರೋ ಬೆಂಗಳೂರಿಂದ ಬಂದಿರೋ ಟ್ರೈನ್ ಹೋಗ್ತಾ ಐತೆ. ಇವಾಗ ಹೋಗಬೇಕು, ನೋಡಬೇಕು ಆಟೋನ ಅಥವಾ ಬಸ್ಸಾ, ಹೆಂಗೆ ಹೋಗೋದು ಕುತ್ತಾರ್ಗೆ ಅಂತ ನೋಡಿಕೊಂಡು ಹಾಗೆ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ, ಏನರಲ್ಲಿ ಹೋಗ್ತೀವಿ ಆ್ಯಂಡ್ ಏನೆಲ್ಲ ಪ್ರೈಸಸ್ ಏನು ಅಂತ ಹೇಳಿ. ಆ್ಯಂಡ್ ಸ್ಟೇ ಟ್ಯೂನ್.